ಕೆಲಸ ಮಾಡುವಾಗ್ಲೂ ಹೌದು. ಅದೇ ಮನ್ಸಲ್ಲಿ, ಹಾ, ಹಾ. ಅದೇ ಯಾವಾಗ್ಲೂ. ಹಾ, ಹಾ, ಬೇರೆ ನನ್ನ ಬಾಯಲ್ಲಿ ಬರ್ತಿರ್ಲಿಲ್ಲ ಯಾವ್ದು. ಬರ್ತಿರ್ಲಿಲ್ಲ. ಹಾ, ಹಾ. ಮಕ್ಕಳಿಗೂ ಹಾಗೆ ಹೇಳ್ತೀನಿ, ಹೌದಪ್ಪ, ಹೌದು. ದೇವರು ಮಾತ್ರ ನಮ್ಮನ್ನ ಕಾಪಾಡೋದು, ಓಹೋ. ಬೇರೆ ಯಾರೂ ಅಲ್ಲ. ಹಾ. ಇನ್ನೊಬ್ರಿಗೆ ಮೋಸ ಮಾಡಬಾರ್ದು, ಹಾ, ಹಾ, ಹಾ. ನಿಜ ಜೀವನದಲ್ಲಿ ನಡಿಬೇಕು ಅಂತ ಹಾ, ಹಾ. ಹೇಳ್ತೀನಿ. ಹಾ, ನಾ ಹಾ. ಹೇಳ್ತಿದ್ದೆ ಅವ್ರಿಗೆ. ಹಾಗೆ ನಿಮ್ಗೆ ಅದರದ್ದು ಒಲವು ಬಂತು. ಹೌದು. ಹಾ. ಈಗ ನಿಮ್ಮ ಲೆಕ್ಕದಲ್ಲಿ ಈಗ ನಮ್ಗೆ ಅಂದ್ರೆ ಸ್ವಲ್ಪ ಯೌವನದಲ್ಲಿ ಇದ್ದಂತಹ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿ ತುಂಬಾ ಕೆಲವು ಪ್ರಶ್ನೆಗಳಿರ್ತದೆ ಈ ಆಧ್ಯಾತ್ಮಿಕದ ಬಗ್ಗೆ. ಈಗ ಉದಾಹರಣೆಗೆ ನಮ್ಗೆ ಈ ಕೆಲವರೆಲ್ಲ ಹೇಳ್ತಾರೆ, ಈ ಸಂಸಾರವನ್ನ ಬಿಟ್ಟು ಈಗ ಸಾಧುಗಳು ಇಲ್ಲ ಸನ್ಯಾಸಿಗಳು ಅವರೆಲ್ಲ ಇದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ. ಹಾಗೆ ಅದನ್ನು ಬಿಟ್ಟು ಹೋಗಿ ಒಂದು ಸಾಧನೆ ಮಾಡುವುದು ಸುಲಭವ ಅಥವಾ ಮಾಡಬೇಕಾ, ಅದು ಒಳ್ಳೇದಾ, ಅಥವಾ ಹೀಗೆ ಸಂಸಾರದಲ್ಲಿ ಇದ್ದು ಸಾಧನೆ ಮಾಡುವಂಥದ್ದು ಶ್ರೇಷ್ಠವಾ ಅಂತ? ಸಂಸಾರ ಬಿಟ್ಟು ಕೊಟ್ಟು ಅಲ್ಲ ಮಾಡೋದು, ಹಾ. ಸಂಸಾರದಲ್ಲಿ ಇದ್ದು ಆ ಯಾತನೆನೋ ಸುಖನೋ ಅನುಭವಿಸ್ಕೊಂಡು ಅದನ್ನ ನಡೆಸ್ಕೊಳ್ತಾನೆ ಚಿಂತನೆ ಮಾಡ್ಬೇಕು. ಹಾ, ಹಾ, ಹಾ. ಸಂಸಾರ ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅದು. ಅದೇ ಜ್ಞಾನಕ್ಕೆ ಮೂಲ, ಅದೇ ಸಂಸಾರ. ಹೌದಪ್ಪ, ಸರಿ ಸರಿ.